Welcome students to the sixth part of the lesson quadrilaterals. Okay, here is the first sum. ಇದರ ಕ್ವಶನ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಾ? ಇಲ್ಲಿ ನಾನು ಕ್ವಶನ್ ಬರೀಲಿಕ್ಕೆ ಹೋದ್ರೆ ಇದು ಇಡೀ ಪೇಜ್ ನಂಗೆ ಬರ್ದದ್ದು ಸೊಲ್ಯೂಷನ್ ಅಂದ್ರೆ ಏನ್ ಹೇಳ್ತೇವೆ ಮೆಥಡ್ ಸ್ವಲ್ಪ ಚಿಕ್ಕದ್ ಬರಿಬೇಕಾಗ್ತದೆ. ಅದಕ್ಕೆ ನಾನು ಕ್ವಶನ್ ಬರೀಲಿಲ್ಲ. ಆದ್ರೆ ಈ ಪಿಕ್ಚರ್ ಇದೆ ಅಲ್ಲ, ಇದ್ರಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಮತ್ತು ಇದು ನಿಮ್ಮ ವಾಟ್ ಎವರ್ ದ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್. From the same exercise, I have taken this particular question. So I will tell here and there, wherever it is required, what the question demands. So there is a parallelogram and it is given that its one side is longer than another side by 75 units. ಒಂದು ಸೈಡಿಗಿಂತ ಇನ್ನೊಂದು ಸೈಡ್ 75 ಯೂನಿಟ್ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ 75 ಮೀಟರ್ ಇರ್ಬೋದು, 75 ಸೆಂಟಿಮೀಟರ್ ಇರ್ಬೋದು, ಯಾವುದು ಒಂದು ಸೈಡ್ ಗಿಂತ ಇನ್ನೊಂದು 75 ಯೂನಿಟ್ಸ್ ಜಾಸ್ತಿ ಇದೆ ಅಂತ. ಪೆರಿಮೀಟರ್ ಕೊಟ್ಟಿದ್ದಾರೆ, ಅಂದ್ರೆ ಈ ಪ್ಯಾರಲೋಗ್ರಾಮಿಕ್ ಪೆರಿಮೀಟರ್ ಕೊಟ್ಟಿದ್ದಾರೆ 450 ಯೂನಿಟ್ಸ್ ಕೊಟ್ಟಿದ್ದಾರೆ. ನಮಗೆ ಅದರ ಸೈಡ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ ಇಸ್ ವಿ ಹ್ಯಾವ್ ಟು ಫೈಂಡ್ ದ sides, individual sides, where the perimeter is given and it is also given that one of the side is 75 units longer than the other. So for this, I am considering the unknown. I don't know what is AB, I don't know what is BC. So I am considering these two as one of them as x, another as x plus 75. ಇನ್ನೊಂದನ್ನ x plus 75 ಅಂತ ತಗೊಳ್ತೇನೆ. ಇದು ಗೊತ್ತು, ನಾವು ಲೀನಿಯರ್ ಇಕ್ವೇಶನ್ಸ್ ಅಥವಾ ಸಿಂಪಲ್ ಇಕ್ವೇಶನ್ಸ್ ಅಲ್ಲಿ ನಾವು ಆಲ್ಜಿಬ್ರಾದಲ್ಲಿ ಕಲ್ತಿದ್ದೇವೆ. ಇದನ್ನ ಸರಳ ಸಮೀಕರಣಗಳಲ್ಲಿ ಹೇಗೆ ಬೀಜೋಕ್ತಿಗಳನ್ನ ಬರೆಯುವುದು ಅಂತ ನಾವು ಕಲ್ತಿದ್ದೇವೆ. ಸೊ ಒಂದು x ಇದ್ರೆ ಇನ್ನೊಂದು x plus 75. ಎರಡು ಸೈಡ್ಸ್ ಈಕ್ವಲ್, ಆಪೋಸಿಟ್ ಸೈಡ್ಸ್ ನೆನಪಿರ್ಲಿ. ಎ ಬಿಗೆ ಸಿ ಡಿ ಈಕ್ವಲ್, ಬಿ ಸಿ ಗೆ ಎ ಡಿ ಈಕ್ವಲ್. ಹಾಗಾಗಿ ನಾಲ್ಕು ಬೇರೆ ಬೇರೆ ಸೈಡ್ಸ್ ಅನ್ನು ಹುಡುಕುವ ಕೆಲಸ ಏನಿಲ್ಲ. ಸೊ ಈಗ ಇಷ್ಟು ಗೊತ್ತಾದ್ಮೇಲೆ ಇಕ್ವೇಶನ್ ನಾವು ಬರಿಬೇಕು. ವಿ ಹ್ಯಾವ್ ಟು ರೈಟ್ ದ ಇಕ್ವೇಶನ್, ಸಮೀಕರಣ ಬರಿಬೇಕು. ಅದಕ್ಕೆ ಫಾರ್ಮುಲಾವನ್ನು ಬೇಕಾದ್ರೆ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಎಕ್ಸ್ ಪ್ಲಸ್ ಯಾಕೆ ಪೆರಿಮೀಟರ್ ಅಂದ್ರೆ ಎಕ್ಸ್ ಪ್ಲಸ್ 75 ಪ್ಲಸ್ ಎಕ್ಸ್ ಪ್ಲಸ್ 75 ಗೊತ್ತಾಯ್ತಾ? ಎ ಬಿ ಅಂದ್ರೆ ಎಕ್ಸ್, ಸಿ ಡಿ ಅಂದ್ರೆ ಎಕ್ಸ್. ಸೊ ಎರಡು ಸಲ ಎಕ್ಸ್ ಅನ್ನು ಆಡ್ ಮಾಡಿದೆ. ಬಿ ಸಿ ಅಂದ್ರೆ ಎಕ್ಸ್ ಪ್ಲಸ್ 75, ಎ ಡಿ ಅಂದ್ರೆ ಎಕ್ಸ್ ಪ್ಲಸ್ 75. ಇನ್ನೆರಡು ಸಲ ಅದನ್ನ ಆ ಎರಡು ಲೆನ್ಸ್ ಅನ್ನ ಆಡ್ ಮಾಡಿದ್ವಿ, ಬಿ ಸಿ ಮತ್ತೆ ಎ ಡಿ ಅನ್ನ. ಒಟ್ಟಿಗೆ ಪೆರಿಮೀಟರ್ 450. ಅಂದ್ರೆ ಅದು ಎಕ್ಸ್ಪ್ರೆಷನ್ ನಾವು ಬರೆದ ಪ್ರಕಾರ ಎಕ್ಸ್ 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 4 ಸಲ ಬಂತು. 4x ಪ್ಲಸ್ 150, 4x ಪ್ಲಸ್ 150 ಅಂತ ಎಕ್ಸ್ಪ್ರೆಷನ್ ಬಂತು. ಒಂದು ದ್ವಿಪದೋಕ್ತಿ ಬಂತು, 4x ಪ್ಲಸ್ 150 ಬಂತು. ಪೆರಿಮೀಟರ್ 450. ಸೊ ಈ ಪೆರಿಮೀಟರ್ 450 ಆಗಿದ್ದಾಗ 4x ಪ್ಲಸ್ 150 ಅನ್ನ ನಾನು ಅದಕ್ಕೆ ಇಕ್ವೇಟ್ ಮಾಡ್ತೇನೆ. ಸಮೀಕರಣವನ್ನ ಹೀಗೆ ಬರ್ದೆ, 450 ಅಂದ್ರೆ 4x ಪ್ಲಸ್ 150 ಅಂತ. ಆಮೇಲೆ ಅದನ್ನ ಆಚೆ ಈಚೆ ಟ್ರಾನ್ಸ್ಪೋಸಿಂಗ್ ಮಾಡ್ಬೇಕು. ಒಂದೊಂದು ಬೀಜ ಪದವನ್ನ ಎಡಬದಿಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ ತಕೊಂಡು ಹೋಗುವಾಗ ಸೈನ್ ಚೇಂಜ್ ಆಗ್ತದೆ, ನಾವು ಕಲ್ತಿದ್ದೇವೆ. ಸೊ 4x ಅಂದ್ರೆ 450 ಮೈನಸ್ 150 ಅಂತ ಬರೆದು 300 ಬರ್ತದೆ. 4x 300 ಆದ್ರೆ x 300 by 4, 75 ಯೂನಿಟ್ಸ್ ಬಂತು. ಸೊ x is obtained as 75 units. But what is x? ಅದು ಸೈಡ್ ಎ ಬಿ. ಸೊ ಸೈಡ್ ಎ ಬಿ ಸಿಕ್ಕಿತು. ಸೈಡ್ ಎ ಬಿ ಸಿಕ್ಕಿದ ಕೂಡಲೇ ಸೈಡ್ ಸಿ ಡಿ ಸೈ ಈಕ್ವಲ್ 75 ನೆನ್ಪಿಟ್ಕೊಳ್ಳಿ. ಸೊ ಅದನ್ನ ಎರಡನ್ನು ಬರೀರಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು 75. ಆದ್ರೆ ಬಿ ಸಿ ಮತ್ತೆ ಎ ಡಿ 75ಗೆ 75 ಆಡ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ನಾವು ಎಕ್ಸ್ ಪ್ಲಸ್ 75 ಅಂತ ತಕೊಂಡಿದ್ದೇವೆ. ಆನ್ಸರು 75 ಬಂದ ಕಾರಣ 75ಗೆ 75 ಆಡ್ ಮಾಡುದು. ಈಗ ಆನ್ಸರ್ ಬೇರೆ ಬಂದಿದ್ದಿದ್ರೆ ಆ ಆನ್ಸರ್ಗೆ 75 ಆಡ್ ಮಾಡ್ಬೇಕಿತ್ತು. ಸೊ ಬಿ ಸಿ ಮತ್ತೆ ಎ ಡಿ ಎರಡೂ ಕೂಡ 150 ಸೆಂಟಿಮೀಟರ್ ಬಂತು. ಹೌ ಟು ಚೆಕ್ ವೆದರ್ ದ ಆನ್ಸರ್ ಇಸ್ ಕರೆಕ್ಟ್? ಯಾವ ತರ ಮಾಡೋದು ಚೆಕ್ ಮಾಡೋದಾದ್ರೆ,
75 ಪ್ಲಸ್ 75 ಪ್ಲಸ್ 150 ಪ್ಲಸ್ 150 ಮಾಡಿ ನೋಡಿ, ಆನ್ಸರ್ ಬರ್ತದ? ಅಷ್ಟು ಕೊಟ್ಟಷ್ಟು ಪೆರಿಮೀಟರ್ ನೋಡಿ ಬರ್ಬೇಕಲ್ವಾ? 450 ಬರ್ತಾ ಇದೆ. ಸೊ ಒಂದು ಕ್ವಶನ್, ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಪಿಕ್ಚರ್ ಇದೆ, ಅದನ್ನು ನೋಡಿ ಇಕ್ವೇಶನ್ ಬರೀಲಿಕ್ಕೆ ಗೊತ್ತಾದ್ರೆ ಡೈರೆಕ್ಟ್ ಸಾಲ್ವಿಂಗ್, ಅಷ್ಟು ಕಷ್ಟ ಏನಿಲ್ಲ. Here is second question. This also is from the textbook. You can see the figure parallelogram ABCD. I have not given the question because it takes so much space. When I explain, it will be very clumsy whatever I write the method. You will not grasp what is written there. So I will tell, this picture is given and you can see here four angles marked in 4 of the angles. ರೆಡ್ ಸರ್ಕಲ್ ಹಾಕಿದ್ದೇನೆ, 4 ರೆಡ್ ಸರ್ಕಲ್ ಹಾಕಿದ್ದು ಲೂಪ್ ಹಾಕಿದ್ದೇನಲ್ಲ, ಅದನ್ನು ಹುಡುಕ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಈ ಕ್ವಶನ್ ಅಲ್ಲಿ. ಹಾಗೆ ನಾನು ಅದು ಎಲ್ಲಿ ಆನ್ಸರ್ ಬಂತು ಅಲ್ಲಿ ಎಲ್ಲ ಸರ್ಕಲ್ ಹಾಕಿದ್ದೇನೆ. ಕ್ವಶನ್ ಅಲ್ಲಿ ಅಷ್ಟೇ ಇರುದು, ಪಿಕ್ಚರ್ ಮತ್ತೆ ಆ 4 ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ABCD ಪ್ಯಾರಲಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಗೆ ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಆಂಗಲ್ DOC ಇದೆ ಅಲ್ಲ, 110 ಡಿಗ್ರಿ ಮೇಲೆ ಎಕ್ಸ್ ಡಯಾಗನಲ್ಸ್ ಒಂದನ್ನೊಂದು ಕಟ್ ಮಾಡುವುದೇನು, ಎಕ್ಸ್ ಶೇಪ್. ಆ ಎಕ್ಸ್ ನ ಮೇಲ್ಬದಿಯ ಆಂಗಲ್ 110 ಇದ್ರೆ ಅದರ ಕೆಳಬದಿಯ ಆಂಗಲ್ O ಅಂತ ಬರ್ಕೊಂಡಿದೆ ಅಲ್ಲ, ಆ ಆಂಗಲ್ ಕೂಡ 110ನೇ. ರೀಸನ್, ವಾಟ್ ಈಸ್ ದ ರೀಸನ್? ದೇ ಆರ್ ವರ್ಟಿಕಲಿ ಅಪೋಸಿಟ್, ವಿರುದ್ಧ ಕೋನಗಳು, ಒಂದಕ್ಕೊಂದು ವಿರುದ್ಧ ಬದಿಯಲ್ಲಿರುವ ಕೋನಗಳು. ಸೊ ಎಕ್ಸ್ ಅಂತ ನಾರ್ಮಲಿ ಬಂದಾಗ ಮಾತ್ರ ಹಾಗೆ ಬರುದು, ನಾವು ಕಲ್ತಿದ್ದೇವೆ ಅದನ್ನ. ಸೊ AOB ಈಸ್ ಈಕ್ವಲ್ ಟು DOC. DOC 110 ಕೊಟ್ಟಿದ್ದಾರೆ, ಅದಕ್ಕೆ ಅದು 110. AOB ಕೂಡ 110. ನಾ ಬರ್ದಿದ್ದೇನೆ ಆಂಗಲ್ AOB ಅಂದ್ರೆ 110 ಅಂತ ಮೇಲೆ. ರೀಸನ್ ಕೊಟ್ಟಿದ್ದೇನೆ, ವರ್ಟಿಕಲಿ ಅಪೋಸಿಟ್. ನೀವು ವರ್ಟಿಕಲಿ ಅಪೋಸಿಟ್ ಟು DOC ಅಂತ ಬರ್ದ್ರೆ ಒಳ್ಳೇದು. ಯಾವುದಕ್ಕೆ ವರ್ಟಿಕಲಿ ಅಪೋಸಿಟ್ ಅಂತ ಬರಿಬಹುದು, ಬರ್ದ್ರೆ ಒಳ್ಳೇದು. ಆಕ್ಚುಲಿ DOC ಅಂತ ಬರಿಬೇಕು. ಹಾಗೆ ನೆಕ್ಸ್ಟ್, ನೀವೆಲ್ಲಿಯಾದ್ರೂ Z ಶೇಪ್ ಅಥವಾ S ಶೇಪ್ ಡಿಜಿಟಲ್ ಅಲ್ಲಿ, ಡಿಜಿಟಲ್ S, ಡಿಜಿಟಲ್ Z ಆ ತರ ಲೈನ್ ಹಿಡ್ಕೊಂಡು Z ಬರೀಲಿಕ್ಕೆ ಹೋದ್ರೆ ಅದರಲ್ಲಿ ಎರಡು, ಒಂದು ಆ ಕಡೆ ಒಂದು ಈ ಕಡೆ ಇರುವಂತದ್ದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ನೀವು ಒಂದು ವೇಳೆ ಡಿ ಇಂದ ಸ್ಟಾರ್ಟ್ ಮಾಡಿದ್ದೀರಿ ಇಟ್ಕೊಳ್ಳಿ, ಪೆನ್ಸಿಲ್ ಡಿ ಇಂದ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೆಲ್ಲ ಸಿ ಯವರೆಗೆ ಬಂದು, ಸಿ ಇಂದ ಕೆಳಗೆ ಎ ಗೆ ಬಂದು, ಎ ಇಂದ ಬಿ ಗೆ ಬಂದ್ರೆ ನೀವು Z ಟ್ರೇಸ್ ಮಾಡ್ತೀರಿ. DCAB ಅಂತ ನೀವು ಪಾತ್ ಅನ್ನ ಟ್ರೇಸ್ ಮಾಡಿದ್ರೆ Z ಸಿಗ್ತದೆ ಅಲ್ವಾ? ಅಲ್ಲಿ ಸಿ ಅಲ್ಲಿ ಯಾವ ಆಂಗಲ್ ಸಿಗ್ತದೆ, ಆ ಕಡೆ ಇರುದು, ಡಿ ಯ ಕಡೆ ಫೇಸ್ ಮಾಡ್ಕೊಂಡಿರುದು ಆ ಆಂಗಲ್, ಮತ್ತೆ ಈ 35 ಡಿಗ್ರಿ ಏನ್ ಮಾರ್ಕ್ ಮಾಡಿದ್ದಾರೆ ಅದು ಎರಡು ಈಕ್ವಲ್. DCA ಆ ಆಂಗಲ್ ಗೆ ಈಕ್ವಲ್ ಇರುದು BAC ಅಥವಾ CAB ಅವು ಕರಿಬಹುದು. BAC 35 ಡಿಗ್ರಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಪ್ಯಾರಲಲ್ ಲೈನ್ CD ಮತ್ತೆ AB ಕಟ್ ಆಗುವಾಗ ಒಂದು ವೇಳೆ AC ಅನ್ನ ಟ್ರಾನ್ಸ್ವರ್ಸಲ್ ಅಂತ, ಪ್ರಚ್ಛೇದಕ ಅಂತ ತಿಳ್ಕೊಂಡ್ರೆ, ಆ ಎರಡು ಸಮಾನಾಂತರ ರೇಖೆಗಳು CD ಮತ್ತೆ AB ಗೆ AC ಪ್ರಚ್ಛೇದಕವಾದಾಗ DCA ಮತ್ತೆ BAC ಅನ್ನೋದು ಆಲ್ಟರ್ನೇಟ್ ಇಂಟೀರಿಯರ್, ಪರ್ಯಾಯ ಒಳಕೋನಗಳು, ಅದು ಸಮ. ಹಾಗಾಗಿ DCA 35 ಡಿಗ್ರಿ. ಈಗ ನೀವು ಎಣಿಸ್ಬೋದು, ಇದು 35 ಡಿಗ್ರಿ ನಮಗೆ ಹುಡುಕ್ಲಿಕ್ಕೆ ಏನು ಪ್ರಯೋಜನ ಅದರಿಂದ ಅಂತ. ಅದು ಈಗ ಬೇಡ, ಮತ್ತೆ ಬೇಕಾಗ್ತದೆ ಅದು. ಹಾಗೆ ಇನ್ನೊಂದು DAC ಆಂಗಲ್ ಅಬ್ಸರ್ವ್ ಮಾಡಿ, ಎಲ್ಲಿ DAC 40 ಡಿಗ್ರಿ ಅಲ್ವಾ, ಕೊಟ್ಟಿದ್ದಾರೆ 40 ಡಿಗ್ರಿ, ಅದನ್ನ DAC ಅಂತ ನಾವು ಓದಿದ್ರೆ ACB ಕೂಡ 40 ಡಿಗ್ರಿ. ACB ಗೊತ್ತಾಯ್ತಾ ಯಾವುದು? ಮೇಲೆ ಸಿ, ವರ್ಟೆಕ್ಸ್ ಸಿ ಅಲ್ಲಿ ಕೆಳಬದಿ ಇರುವ ಆಂಗಲ್ ACB, ಅದು 40 ಡಿಗ್ರಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. DAC ಗೆ ಆಲ್ಟರ್ನೇಟ್ ಇಂಟೀರಿಯರ್ ACB. ಅದು ಸಹ ಹಾಗೆ, ನೀವು ಎನ್ ಲೆಟರ್ ಉಲ್ಟಾ ಬರ್ದ ಎನ್ ಲೆಟರ್, ಅದು ಎನ್ ಅಲ್ಲ ಆಕ್ಚುಲಿ, ಉಲ್ಟಾ ಬರ್ದ ಎನ್ ಲೆಟರ್ ಅಂತ ಅದನ್ನು ತಿಳ್ಕೊಂಡ್ರೆ DACB ಅಂತ ಆ ಪಾತನ್ನು ಟ್ರೇಸ್ ಮಾಡಿದ್ರೆ ಉಲ್ಟಾ ಏನ್ ಸಿಗ್ತದಲ್ಲ, ಅಲ್ಲಿ ನಿಮಗೆ ಆಲ್ಟರ್ನೇಟ್ ಇಂಟೀರಿಯರ್ ಪುನಃ ಸಿಗ್ತದೆ 40 ಡಿಗ್ರಿ. DAC ಗೆ ACB ಈಕ್ವಲ್ ಆಗಿರ್ತದೆ 40 ಡಿಗ್ರಿ.
ಸೊ ಆಲ್ಟರ್ನೇಟ್ ಇಂಟೀರಿಯರ್ ಇದ್ದಾಗ ಡೈರೆಕ್ಟ್ ಬರಿಬಹುದು. ಅದು ಒಂದು ಕೇಳಿದ್ದಾರೆ, ಆ ಆಂಗಲ್ ACB ಹುಡುಕ್ಲಿಕ್ಕೆ ಹೇಳಿದ್ದಾರೆ, ಸೀದಾ ಅದನ್ನ ಚಿತ್ರ ನೋಡಿ ಬರಿಬಹುದು. ಈ ಫಿಗರ್ ಅಲ್ಲಿ ಕೊಟ್ಟಿದ್ದಾರೆ, ಇಟ್ ಇಸ್ ಗಿವನ್ ಇನ್ ದ ಫಿಗರ್ DAC ಈಸ್ ACB 40 ಡಿಗ್ರಿ. ಡೈರೆಕ್ಟ್ ನೋಡಿದ ಕೂಡಲೇ ಬರಿಬಹುದು. ಅದು ಒಂದು ಕೇಳಿದ ಆಂಗಲ್. ನೆಕ್ಸ್ಟ್ DAB ಅಂತ ಹುಡುಕ್ಬೇಕು ನಾವೀಗ. ಎಷ್ಟದು DAB ನಾವು ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 40 ಮತ್ತು 35. ಅದನ್ನ ಆಡ್ ಮಾಡಿದ್ರೆ ಫುಲ್ ಆಂಗಲ್ A ಬರ್ತದೆ. DAB ಫುಲ್ ಆಂಗಲ್ A, ಆಂಗಲ್ ಆಫ್ ದ ಪ್ಯಾರಲೋಗ್ರಾಮ್. ಈಗ ಈ ಆಂಗಲ್ ಫುಲ್ ಆಂಗಲ್ 75 ಆದಾಗ ಇನ್ನೊಂದು ಹುಡುಕ್ಬಹುದು ನಾವು. ಏನು? ADC ಸಹ ಫುಲ್ ಆಂಗಲ್ ಅಲ್ವಾ, ಪ್ಯಾರಲೋಗ್ರಾಮ್ ಇದ್ದು ಫುಲ್ ಆಂಗಲ್, ಒಬ್ಟ್ಯೂಸ್ ಆಂಗಲ್ ಕಾಣ್ತದೆ. ವರ್ಟೆಕ್ಸ್ D ಅಲ್ಲಿ ಎರಡು ಚಿಕ್ಕ ಚಿಕ್ಕ ಆಂಗಲ್ ಇದೆ, ಅದನ್ನ ಎರಡನ್ನ ಆಡ್ ಮಾಡಿದಾಗ ಒಬ್ಟ್ಯೂಸ್ ಆಂಗಲ್ ಬರ್ತದೆ ನೋಡಿ. ಆ ಆಂಗಲ್ ಒಟ್ಟಿಗೆ 180ರಿಂದ ಈ 75 ಅನ್ನು ಕಳೆದ್ರೆ ಬರ್ತದೆ. ಯಾಕಂದ್ರೆ ಆಂಗಲ್ A ಮತ್ತೆ ಆಂಗಲ್ D ಫುಲ್ ಆಂಗಲ್ ಒಟ್ಟಿಗೆ 180 ಡಿಗ್ರಿ. ಯಾಕೆ? ರೀಸನ್ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಅಲ್ಲ, ಎಡ್ಜಸೆಂಟ್ ಆಂಗಲ್ಸ್. ಅದು ಎಡ್ಜಸೆಂಟ್ ಆಂಗಲ್ಸ್ ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ 180ಕ್ಕೆ ಆಡ್ ಆಗ್ತದೆ. A ಮತ್ತೆ D ಮತ್ತೆ C ಮತ್ತೆ B ಮತ್ತೆ A ಎಲ್ಲ ಎಡ್ಜಸೆಂಟ್. ಸೊ ಎಡ್ಜಸೆಂಟ್ ಅಂದ್ರೆ ಅಕ್ಕಪಕ್ಕ ಅಲ್ವಾ. ಸೊ ಹತ್ರ ಇದ್ದಾಗ, ಅಕ್ಕಪಕ್ಕ ಅಲ್ಲ, ಒಂದೇ ಬಾಹುವಿನ ಮೇಲೆ ಆ ಬದಿಯಲ್ಲೊಂದು ಈ ಬದಿಯಲ್ಲೊಂದು ಇರ್ತದೆ. ಅಕ್ಕಪಕ್ಕ ಅಂದ್ರೆ ಪಾರ್ಶ್ವಕೋನಗಳಿರ್ಬೋದು. ಅಂದ್ರೆ ಒಂದೇ ಶೃಂಗದಲ್ಲಿ ಉಂಟಾದ ಕೋನಗಳನ್ನ ನಾವು ಅಕ್ಕಪಕ್ಕ ಇದ್ದಾವೆ ಅಂತ ಹೇಳ್ಬೋದು, ಎಡ್ಜಸೆಂಟ್ ಅಂತ. ಇಲ್ಲಿ ಅಕ್ಕಪಕ್ಕ ಅಲ್ಲ, ಅದು ಒಂದು ಬಾಹುವಿನ ಮೇಲೆ ಇದ್ದಾಗ, ಒಂದು ಆ ತುದಿಯಲ್ಲಿ ಒಂದು ಈ ತುದಿಯಲ್ಲಿ, ಯಾವುದೇ ಒಂದು ಸೈಡಿನ ಮೇಲೆ ಪ್ಯಾರಲೋಗ್ರಾಮ್ ಇತ್ತು. ಸೊ D ಮತ್ತೆ A ಸಪ್ಲಿಮೆಂಟ್ರಿ. ಅಂದ್ರೆ D ಏನಾಯ್ತು, 180 ಇಂದ ಈ 75 ಅನ್ನು ಕಳೆದ್ರೆ ಬರ್ತದೆ ನಿಮಗೆ ಆಂಗಲ್ D. ಅದನ್ನ 3 ಲೆಟರ್ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರೆ ADC ಅಂತ ಕರಿತೇವೆ. ಇಲ್ಲದ್ರೆ ಆಂಗಲ್ D, ಫುಲ್ ಆಂಗಲ್ D ಅಂತ ಬರಿಬಹುದು. ಸೊ ADC ಈಸ್ 105. ಇನ್ನು ಅದನ್ನು ಕೇಳಿದ್ದಾರೆ ಅವರು, ಹಾಗಾಗಿ ನಾವು ಮಾಡಿದ್ದು ಅದನ್ನ ಎಡ್ಜಸೆಂಟ್ ಆಂಗಲ್ಸ್ ಹಿಡ್ಕೊಂಡು ಮಾಡಿದ್ದೇವೆ ಪ್ರಾಪರ್ಟಿ. ಬೇರೆಯೂ ಹಿಡ್ಕೊಂಡು ಮಾಡ್ಬೋದು, ಒಂದೇ ಮೆಥಡ್ ಅಲ್ಲ, ಇದಕ್ಕೆ ತುಂಬಾ ಮೆಥಡ್ ಇದೆ. ರೀಸನ್ ಬರಿಬೇಕಾಗ್ತದೆ, ಯಾವುದಕ್ಕೆ ಕರೆಕ್ಟ್ ಆಗಿ ರೀಸನ್ ಬೇಕು. ಈಗ ಆಂಗಲ್ ABO ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕು? ADC ಆಯ್ತು, ABO ಬೇಕಾದ್ರೆ ಟ್ರಯಾಂಗಲ್ ABOವೇ ನೋಡಿ. ಕೆಳಗೊಂದು ಟ್ರಯಾಂಗಲ್ ಉಂಟಲ್ಲ ABO, ಆ ಪ್ಯಾರಲೋಗ್ರಾಮ್ ಅಲ್ಲಿ ಕೆಳಗಿರುವ ಟ್ರಯಾಂಗಲ್. AB ಬಾಹುವಿನ ಮೇಲೆ ನಿಂತ ಟ್ರಯಾಂಗಲ್, ಅದಕ್ಕೆ ಆಂಗಲ್ ಸಮ್ 180 ಕಲ್ತಿದ್ದೇವೆ ನಾವು. 3 ಆಂಗಲ್ ಒಟ್ಟಿಗೆ 180 ಡಿಗ್ರಿ. ಯಾವುದೇ ಟ್ರಯಾಂಗಲ್ ಇರಲಿ, ಎಲ್ಲಿಯೇ ಇರಲಿ ಅದು. ಸೊ ಅಲ್ಲಿ ಆಲ್ರೆಡಿ ಒಂದು 35 ಡಿಗ್ರಿ ಕಾಣ್ತಾ ಉಂಟು A ವರ್ಟೆಕ್ಸ್ ಅಲ್ಲಿ. ಒಂದು ಆ ಟ್ರಯಾಂಗಲ್ AOB ಅಲ್ಲಿ 35 ಡಿಗ್ರಿ ಹೊಂದಿದೆ. ಹಾಗೆ ಇದೇ AOB ಟ್ರಯಾಂಗಲ್ ಅಲ್ಲಿ ಆಂಗಲ್ AOB 110 ಡಿಗ್ರಿ ನಾವು ಆಲ್ರೆಡಿ ಹುಡುಕಿದ್ದೇವೆ, ಫಸ್ಟ್ ಗೆ ಹುಡುಕಿದ್ದೇವೆ. ಯಾಕೆ? ವರ್ಟಿಕಲ್ ಅಪೋಸಿಟ್ ಆಂಗಲ್ ಅದು DOC ಗೆ. ಸೊ ಆ 110 ಮತ್ತೆ 35 ಮತ್ತೆ ಇನ್ನು ಒಂದು ಗೊತ್ತಿಲ್ಲದ್ದು, ಅದು ಒಟ್ಟು ಸೇರಿದಾಗ 180 ಬರ್ಬೇಕು. O ಅಂತ ಬರ್ಕೊಂಡಿರುವಲ್ಲಿ 110, 35 ಅಲ್ಲಿ ಆಲ್ರೆಡಿ ಬರ್ಕೊಂಡುಂಟು. ಈಗ B ಅಲ್ಲಿ ಗೊತ್ತಿಲ್ಲದ ಆಂಗಲ್ ನಾವು ಹುಡುಕಿದ್ರೆ ABO 180ರಿಂದ ಅದನ್ನ ಎರಡನ್ನ 110 35 ಕಳೆದ್ರೆ ಆಯ್ತು, ಅಂದ್ರೆ 35 ಡಿಗ್ರಿ ಬರ್ತದೆ. ಇದು ಯಾವ ಪ್ರಾಪರ್ಟಿ? ವಿಚ್ ಪ್ರಾಪರ್ಟಿ ವಿ ಹ್ಯಾವ್ ಯೂಸ್ಡ್? ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ದ ಟ್ರಯಾಂಗಲ್ AOB. ತ್ರಿಕೋನದ ಅಥವಾ ತ್ರಿಭುಜದ AOB ತ್ರಿಭುಜದ ಕೋನಗಳ ಮೊತ್ತವನ್ನು ನಾವು ಬಳಸಿದ್ದೇವೆ. ಅದರಿಂದಾಗಿ ನಮಗೆ ABO ಗೊತ್ತಾಯ್ತು. ಈಗ ಲಾಸ್ಟ್ ಇನ್ನೊಂದು ಆಂಗಲ್ ಕೇಳಿದ್ದಾರೆ, CBD. ಅದೇ B ಅಲ್ಲಿರುವ ಮೇಲಿನ ಆಂಗಲ್. ಈಗ B ಅಲ್ಲಿರುವ ಒಂದು ಆಂಗಲ್ ಬಂತು ನಮಗೆ, ಅದೇ ವರ್ಟೆಕ್ಸ್ B ಅಲ್ಲಿರುವ ಕೆಳಗಿನ ಆಂಗಲ್ ಹುಡುಕಿದ್ದೇವೆ ನಾವು, ಈಗ ಬಂತು 35 ಡಿಗ್ರಿ. ಹಾಗಾದ್ರೆ ಅದರ ಮೇಲೆ ಇರುವ ಆಂಗಲ್ ಯಾವುದು? DBC. ಅದು ABC, ಆಂಗಲ್ ABC ಇಂದ ABO ಅನ್ನು ಕಳೆದಾಗ ಸಿಗ್ತದೆ ಅಲ್ವಾ. ABC 105 ಡಿಗ್ರಿ. ಯಾಕೆ ABC 105 ಡಿಗ್ರಿ ಹೇಳ್ಬಹುದಾ? ADC 105 ಡಿಗ್ರಿ. ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಸೊ ABC 105 ಡಿಗ್ರಿ, ಯಾಕಂದ್ರೆ ADC ಕೂಡ 105 ಡಿಗ್ರಿ.
ಸೊ ಈ 105 ಡಿಗ್ರಿಯಿಂದ 35 ಡಿಗ್ರಿಯನ್ನು ಮಾತ್ರ ಕಳೀರಿ. ಫುಲ್ ಆಂಗಲ್ ಇಂದ ಅದರ ಪಾರ್ಷಿಯಲ್ ಆಂಗಲ್ ಅನ್ನು ಕಳೆದಾಗ ಡಿಬಿಸಿ ಬರ್ತದೆ ಅಥವಾ ಸಿಬಿಡಿ ಬರ್ತದೆ. ಡಿಬಿಸಿ ಅಥವಾ ಸಿಬಿಡಿ ಬರ್ತದೆ. ಸೊ 70 ಡಿಗ್ರಿ ಬರ್ತದೆ ಅದು ಆನ್ಸರ್. ಗೊತ್ತಾಯ್ತಂತ ತಿಳ್ಕೊತೇನೆ ನಾನು. ಓಕೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಪುನಃ ಒಂದ್ಸಲ ಕೇಳಿ, ಇಲ್ಲ ನೀವು ನಿಮ್ಮದೇ ಮೆಥಡ್ ಅಲ್ಲಿ ಮಾಡಿ, ಆನ್ಸರ್ ಇದೇ ತರ ಬರ್ತದ ಅಂತ ನೋಡಿ, ರೀಸನ್ ಕೊಟ್ಟು ನಿಮ್ಮದೇ ಮೆಥಡ್ ಅಲ್ಲಿ ಮಾಡ್ಬೋದು. ಕ್ವಶನ್ಗೆ ಹೋಗುವ. ಥರ್ಡ್ ಕ್ವಶನ್, ಮೂರನೇದು. ಇದು ಸಹ ಟೆಕ್ಸ್ಟ್ ಬುಕ್ ಇದ್ದು. ದ ಸೈಡ್ಸ್ ಆಫ್ ದ ರೆಕ್ಟಾಂಗಲ್ ಆರ್ ಇನ್ ದ ರೇಷಿಯೋ 2:1. ರೆಕ್ಟಾಂಗಲ್ ಅಂದ್ರೆ ಆಯತ, ಆಯತದ ಸೈಡ್ಸ್ ಅನುಪಾತ 2:1. ಹಾಗಾದ್ರೆ ಅದರ ಪೆರಿಮೀಟರ್ ಕೊಟ್ಟಿದ್ದಾರೆ 30 ಸೆಂಟಿಮೀಟರ್ ಅಂತ. ನಮಗೆ ಪ್ರತಿ ಸೈಡ್ ಅನ್ನು ಹುಡುಕ್ಲಿಕ್ಕೆ ಹೇಳಿದ್ದಾರೆ. ಈ ರೇಷಿಯೋ ಕೊಟ್ಟ ಕೂಡಲೇ ಪ್ರತಿ ಸಲ ಆ ರೇಷಿಯೋದಿಂದಾಗಿ, ಈಗ 2:1 ಕೊಟ್ರೆ ಆ ಸೈಡ್ 2x 1x ಇರ್ತದೆ. ಹಾಗೆ 7:5 ಅಂತ ಕೊಟ್ರೆ 7x 5x ಇರ್ತದೆ. ಹಾಗೆ ಅದ್ ನಾವು ನೋಡಿದ್ದೇವೆ ಅಂತದ್ದು ಕ್ವಶನ್ಸ್ ತುಂಬಾ. ಸೊ ಈಗ ನಾನು ಆ ಸೈಡ್ಸ್ ಅನ್ನ ಐ ವಿಲ್ ಕನ್ಸಿಡರ್ ದ ಸೈಡ್ಸ್ ಆಸ್ 2x and 1x. ಸೈಡ್ಸ್ ಅಂದ್ರೆ ಏನು? ಒಂದು ಉದ್ದ ಒಂದು ಅಗಲ ಅಲ್ಲ ರೆಕ್ಟಾಂಗಲ್ ಅಲ್ಲಿ. ಸೊ ದ ಲೆಂತ್ ಐ ವಿಲ್ ಟೇಕ್ ಆಸ್ 2x and breadth I will take as 1x. Is it clear? The length is 2x, length is longer, breadth is x. Now perimeter is given 30. ಸೊ ನಾನೇನ್ ಮಾಡ್ತೇನೆ, ಆ ಪೆರಿಮೀಟರ್ಗೆ ಈಗ ನಾನು ತಕೊಂಡ 2x ಮತ್ತೆ 1x ಯೂಸ್ ಮಾಡಿ ಒಂದು ಎಕ್ಸ್ಪ್ರೆಷನ್ ಬರೀತೇನೆ. 2x plus 2x plus 1x plus 1x. ಅದು ಪೆರಿಮೀಟರ್, ಯಾಕಂದ್ರೆ ಎರಡು 2x ಸೈಡ್ ಇರ್ತದೆ. ಲೆಂತ್ ಪ್ಲಸ್ ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ ಬ್ರೆಡ್ತ್. ಸೊ ಇದನ್ನು ಒಟ್ಟಿಗೆ ಆಡ್ ಮಾಡಿದಾಗ 6x ಬಂತು. 2 2 1 1 6 6x. ಪೆರಿಮೀಟರ್ 6x ಆಯ್ತು. ಈಗ 6x is equal to 30 ಸೆಂಟಿಮೀಟರ್. 30 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹಾಗಾಗಿ ಇಕ್ವೇಟ್ ಮಾಡಿ ಸಮೀಕರಣ ಬರ್ತದೆ. ಮೊದಲೇ ಸಹ ಬರಿಬಹುದು ನೀವು. 30 ಅಂದ್ರೆ 2x plus 2x plus x plus x. ಇಲ್ಲ ಹೀಗೆ ಇಕ್ವೇಟ್ ಮಾಡಿ ಅದನ್ನ ಮತ್ತೆ ಬರೀಬಹುದು. ಸೊ 6x ಅಂದ್ರೆ 30 ಆದ್ರೆ 1x ಎಷ್ಟಾಯ್ತು? 30 divided by 6 which is equal to 5. ಸೊ 5 ಸೆಂಟಿಮೀಟರ್ ಆಯ್ತು. ಸೊ x 5 ಸೆಂಟಿಮೀಟರ್ ಆದ್ರೆ ಒಂದು ಸೈಡ್ ಆಲ್ರೆಡಿ ಬಂತು, ಬ್ರೆಡ್ತ್ ಆಯತದ ಅಗಲ ಸಿಕ್ಕಿತು 5 ಸೆಂಟಿಮೀಟರ್ ಅಂತ ಆಯ್ತು. ಹಾಗಾದ್ರೆ ಉದ್ದ ಎಷ್ಟು? ಡಬಲ್ 2:2 into that x. ಯಾಕಂದ್ರೆ 2:1 ಅಂತ ಹೇಳಿದ್ದಾರೆ ರೇಷಿಯೋ. ಸೊ 2 times 5 10 ಸೆಂಟಿಮೀಟರ್ ಬಂತು. Therefore length is 10, breadth is 5. ಸೊ ಅದನ್ನ hence longer side is 10 centimeter. I should have written longer side ಅಂತ. ಅದು ಉದ್ದ 10 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್. ಪ್ರತಿ ಸೈಡ್ ಅನ್ನ ಲಾಸ್ಟಿಗೆ ಕರೆಕ್ಟ್ ಆಗಿ ಆನ್ಸರ್ ಬರಿಬೇಕು. ಸೈಡ್ಸ್ ಆರ್ 5 ಸೆಂಟಿಮೀಟರ್, 5, 10, 10 with the units. ಕ್ಲಿಯರ್ ಇದೆ? ಒಂದು ಪಿಕ್ಚರ್ ಬೇಕಾದ್ರೆ ಬರ್ಕೊಳ್ಬಹುದು, ರಫ್ ಫಿಗರ್. ಅದು ಇನ್ನು ಸ್ವಲ್ಪ ಕ್ಲಿಯರ್ ಆಗ್ತದೆ. ರಫ್ ಫಿಗರ್ ಬರ್ದ್ರೆ, ನಾನು ಬರಲಿಲ್ಲ, ತುಂಬಾ ಜಾಗ ಬೇಕಾಗ್ತದೆ. Fourth question. Observe here. ABCD ರೆಕ್ಟಾಂಗಲ್ ಪುನಃ ಇಲ್ಲಿ ಸಹ. ಆದ್ರೆ OCD ಕೊಟ್ಟಿದ್ದಾರೆ, ಆಂಗಲ್ OCD 30 ಡಿಗ್ರಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ BOC. BOC ಯಾವುದು ಗೊತ್ತಾಯ್ತಾ? ಎರಡು ಕರ್ಣಗಳು AC ಮತ್ತೆ BD ಎಲ್ಲಿ ಕಟ್ ಆಗ್ತಾ ಇದೆ? ಓದಲ್ಲಿ ಅಲ್ಲ, ಪಾಯಿಂಟ್ ಓದಲ್ಲಿ. ಸೊ BOC ಅಂದ್ರೆ ಬಲಬದಿಯಲ್ಲಿರುವ ತ್ರಿಭುಜದ ತುದಿಯ ಆಂಗಲ್ ಅಲ್ವಾ, BOC. ಸೊ ಅದನ್ನು ಹುಡುಕ್ಲಿಕ್ಕೆ ನಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆ, ನಾವೇನ್ ಮಾಡುವ ಈಗ? 90 ಡಿಗ್ರಿ ಗೊತ್ತಿದೆ ಅಲ್ವಾ? ಆಯತ ಚೌಕ ಎಲ್ಲ ಕೊಟ್ಟಾಗ 90 ಡಿಗ್ರಿ ತಲೆಗೆ ಪಕ್ಕ ಬರಬೇಕು. ಆಂಗಲ್ ಆಫ್ ದ ರೆಕ್ಟಾಂಗಲ್, ಆಂಗಲ್ ಆಫ್ ದ ಸ್ಕ್ವೇರ್ ಎಲ್ಲ 90 ಡಿಗ್ರಿ. ಸೊ ಫುಲ್ ಸಿ ಆಂಗಲ್ 90 ಡಿಗ್ರಿ. ಅದೇನ್ ಹೇಳ್ತಾರೆ? BCD ಹೇಳ್ತಾರೆ ಆ ಆಂಗಲ್ಗೆ ಓದುದಾದ್ರೆ. DCB ಕೂಡ ಆಗ್ತದೆ. DCB ಅಥವಾ BCD ಯಾವುದು ಆಗುತ್ತೆ, 90 ಡಿಗ್ರಿ. ಆದ್ರೆ ಅಲ್ಲಿ ಆ 90 ಡಿಗ್ರಿಯಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಉಳ್ದದುಂಟಲ್ಲ ಅಲ್ಲಿ ಸಿ, ಅದು BCA ಅಥವಾ
OCB ಅಂತ ಸಹ ಹೇಳ್ಬೋದು, OCB BCO ಹೇಗೂ ಹೇಳ್ಬೋದು. ಅದೆಷ್ಟಾಗ್ತದೆ OCB 60 ಡಿಗ್ರಿ, ಯಾಕಂದ್ರೆ 90 ಡಿಗ್ರಿಯಿಂದ 30 ಡಿಗ್ರಿ ಕೊಟ್ಟದನ್ನು ಕಳ್ತಿದ್ದೇನೆ. 30 ಡಿಗ್ರಿ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್. 90 degree minus 30 degree is 60 degree. Now OBC ಈ ಕಡೆ ವರ್ಟೆಕ್ಸ್ B ಇದೆ ಅಲ್ಲ, ಅದು ಕೂಡ ಅಷ್ಟೇ ಆಗಿರುತ್ತೆ. OBC ವರ್ಟೆಕ್ಸ್ B ಅಲ್ಲಿ ಮೇಲ್ನ ಆಂಗಲ್ ಅದು ಕೂಡ 60 ಡಿಗ್ರಿನೇ. ಸೇಮ್ OBC OCB ಎರಡು ಸೇಮ್. ರೀಸನ್ ಏನ್ ಗೊತ್ತಾ, ಅದು ಐಸಾಸೆಲಸ್ ಟ್ರಯಾಂಗಲ್. ಯಾವುದು? ಟ್ರಯಾಂಗಲ್ OBC is isosceles. OB ಮತ್ತೆ OC ಈಕ್ವಲ್ ಅದ್ರಲ್ಲಿ. ಡಯಾಗನಲ್ಸ್ ಬೈಸೆಕ್ಟ್ ಅಲ್ವಾ, ಮತ್ತೆ ಡಯಾಗನಲ್ಸ್ ಈಕ್ವಲ್. ಡಯಾಗನಲ್ಸ್ ಬೈಸೆಕ್ಟ್ ಆದ ಕೂಡಲೇ ಅದು ಆಗುದಿಲ್ಲ ಹಾಗೆ ಈಕ್ವಲ್. ಡಯಾಗನಲ್ಸ್ ಈಕ್ವಲ್ ಇರಬೇಕು ಮತ್ತೆ ಅದು ಬೈಸೆಕ್ಟ್ ಆಗಿರ್ಬೇಕು. ಹಾಗಾಗಿ ಸ್ಕ್ವೇರ್ ಅಲ್ಲಿ ಮತ್ತೆ ರೆಕ್ಟಾಂಗಲ್ ಅಲ್ಲಿ ಮಾತ್ರ ಹಾಗಾಗುದು, ಎಲ್ಲದರಲ್ಲೂ ಆಗುದಿಲ್ಲ. ಸೊ ಈ ಐಸಾಸೆಲಸ್ ನೇಚರ್ ಇಂದಾಗಿ OBC ಕೂಡ 60 ಡಿಗ್ರಿ. ಈಗ ಅದೇ OBC ಟ್ರಯಾಂಗಲ್ ಅಲ್ಲಿ OCB 60 ಆದಾಗ ಅಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ನಿಮಗೆ ಅಲ್ಲಿ BOC ಸಿಗ್ತದೆ. ಮೂರು ಆಂಗಲ್ಸ್ ಆಫ್ ದ ಟ್ರಯಾಂಗಲ್ BOC ಅನ್ನೋದು 60 ಡಿಗ್ರಿ. ಅದು ಕ್ಲಿಯರ್ ಇರ್ತದೆ 60 ಡಿಗ್ರಿ. ಹಾಗಾದ್ರೆ ಅದು ಬರೇ ಐಸಾಸೆಲಸ್ ಟ್ರಯಾಂಗಲ್ ಅಲ್ಲ, ಅದು ಈಕ್ವಿಲ್ಯಾಟ್ರಲ್ ಅಂತ ಗೊತ್ತಾಯ್ತು ನಮಗೀಗ. ಯಾಕಂದ್ರೆ ಯಾವುದೇ ಟ್ರಯಾಂಗಲ್ ಅಲ್ಲಿ ಅದು ಐಸಾಸೆಲಸ್ ಅನ್ನೋದು ಗ್ಯಾರಂಟಿ, ಬಟ್ ಇದ್ರಲ್ಲಿ ಮಾತ್ರ ಅದು ಈಕ್ವಿಲ್ಯಾಟ್ರಲ್ ಸಹ ಆಗಿದೆ. ಅಲ್ಲಿ 30 ಡಿಗ್ರಿ ಕೊಟ್ಟ ಕಾರಣ ಅದು ಈಕ್ವಿಲ್ಯಾಟ್ರಲ್ ಆಯ್ತು. ಕೊಟ್ಟ ಆಂಗಲ್ 30 ಡಿಗ್ರಿ ಇದ್ದ ಕಾರಣ ಈಕ್ವಿಲ್ಯಾಟ್ರಲ್ ಕೂಡ ಆಯ್ತು. ಇಲ್ಲದಿದ್ರೆ ಬರೇ ಐಸಾಸೆಲಸ್ ಆಗ್ತಿತ್ತು. ನೆನ್ಪಿಟ್ಕೊಳ್ಳಿ ಅದನ್ನ. ಆ ತರ ಅದರ ಪ್ರಾಪರ್ಟಿ ಇರ್ತದೆ. ಅಂದ್ರೆ ಒಂದು ರೆಕ್ಟಾಂಗಲ್ ಅಲ್ಲಿ 4 ಐಸಾಸೆಲಸ್ ಟ್ರಯಾಂಗಲ್ ಇರ್ತದೆ. 2 ಒಂದಕ್ಕೊಂದು ಮ್ಯಾಚ್ ಆಗ್ತದೆ, ಮೇಲಿದ್ದು ಮತ್ತೆ ಕೆಳಗಿದ್ದು. ಎಡಬದಿದು ಬಲಬದಿಗೆ ಮ್ಯಾಚ್ ಆಗ್ತದೆ, ಮೇಲಿದ್ದು ಕೆಳಗಿದ್ದಕ್ಕೆ ಮ್ಯಾಚ್ ಆಗ್ತದೆ. 2 ಐಸಾಸೆಲಸ್ ಕಾಂಗ್ರುವೆಂಟ್. ಆದ್ರೆ ಐಸಾಸೆಲಸ್ ಮಾತ್ರ ನಾವು ಈಕ್ವಿಲ್ಯಾಟ್ರಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಈಕ್ವಿಲ್ಯಾಟ್ರಲ್ ಸಹ ಆಗ್ತಾ ಇದೆ. ಸೊ 60 ಡಿಗ್ರಿ ಬಂತು. BOC OBC OCB ಮೂರು ಆಂಗಲ್ ಆ ಟ್ರಯಾಂಗಲ್ ಅಲ್ಲಿ 60 ಡಿಗ್ರಿ. ನೀವು ಬರ್ದು ಅದರ ಆಂಗಲ್ ಅನ್ನು ಬರ್ದ್ರೆ ನಿಮಗೆ ಗೊತ್ತಾಗ್ತದೆ. ಓಕೆ, 5th ಕ್ವಶನ್. ಈಗ ಇದೇ ರೆಕ್ಟಾಂಗಲ್ ನ ಪ್ರಾಬ್ಲಮ್, ಆದ್ರೆ ಆಂಗಲ್ ರಿಲೇಟೆಡ್ ಅಲ್ಲ. ಸೈಡ್ಸ್ ಆರ್ ಗಿವನ್. ರೇಷಿಯೋ ಬಿಟ್ವೀನ್ ದ 2 ಸೈಡ್ಸ್ ಎಲ್ಲ ಕೊಟ್ಟಾಗ ಸೈಡ್ಸ್ ನೋಡ್ಬೇಕು ನಾವು, ಆಂಗಲ್ ಮಾರ್ಕ್ ಮಾಡ್ಲಿಕ್ಕಿಲ್ಲ. ಲೆಂತ್, ಸೈಡ್ ಅಂದ್ರೆ ಲೈನ್ ಸೆಗ್ಮೆಂಟ್. ಈಗ ಕ್ವಶನ್ ಅನ್ನು ನಾನು ಕೆಳಗೆ ಕೊಟ್ಟಿದ್ದೇನೆ. ಇಲ್ಲಿ 4:3 ಅಂತ ರೇಷಿಯೋ ಕೊಟ್ಟಿದ್ದಾರೆ. ಅಲ್ಲಿ ಜಾಗ ಇಲ್ಲ ಮೇಲೆ ಹಾಕ್ಲಿಕ್ಕೆ, ಅದಕ್ಕೆ ಕೆಳಗೆ ಬರ್ದಿಟ್ಟಿದ್ದೇನೆ. ಐ ಹ್ಯಾವ್ ಪುಟ್ ದ ಕ್ವಶನ್ ದೇರ್ ಡೌನ್. ದ ಸೈಡ್ಸ್ ಆಫ್ ದ ರೆಕ್ಟಾಂಗ್ಯುಲರ್ ಪಾರ್ಕ್ ಆರ್ 4:3. ಸೊ ಲೆಂತ್ ಅನ್ನ 4x ತಕೊಂಡೆ ನಾನು. ಉದ್ದ ಇರುದು ಲೆಂತ್ ಅಲ್ವಾ. ಬ್ರೆಡ್ತ್ ಅನ್ನ 3x ತಕೊಂಡೆ. ಸೊ ಏರಿಯಾ ಕೊಟ್ಟಿದ್ದಾರೆ 1728 ಸ್ಕ್ವೇರ್ ಮೀಟರ್. ಈಗ ನಾನು 4x ಮತ್ತೆ 3x ತಕೊಂಡದನ್ನ ಯೂಸ್ ಮಾಡಿಕೊಂಡು ಏರಿಯಾ ಫಾರ್ಮುಲಾದಲ್ಲಿ ಹಾಕಿದ್ದೇನೆ. ಲೆಂತ್ ಇಂಟು ಬ್ರೆಡ್ತ್ ಏರಿಯಾ ಅಂದ್ರೆ ಅಲ್ವಾ. ರೆಕ್ಟಾಂಗಲ್ ನ ಏರಿಯಾ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಸೊ 4x ಇಂಟು 3x. 7x ಅಲ್ಲ, 4x ಇಂಟು 3x 7x ಆಗುದಿಲ್ಲ. ಮಲ್ಟಿಪ್ಲೈ ಮಾಡಬೇಕು. 4 3s are 12, x x ಸ್ಕ್ವೇರ್. ಸೊ 12x ಸ್ಕ್ವೇರ್ ಬಂತು. ಸೊ ಏರಿಯಾ ಅಂದ್ರೆ 12x ಸ್ಕ್ವೇರ್. ಒಂದು ಈಕ್ವೇಶನ್ ತರ ಆಯ್ತು. ಈಗ ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 1728. ಇಕ್ವೇಟ್ ಮಾಡಿ ಅದಕ್ಕೆ. ಮೇಕ್ ಇಟ್ an equation, form an equation. 12x ಸ್ಕ್ವೇರ್ ಅಂದ್ರೆ 1728. 12x ಸ್ಕ್ವೇರ್ ಹೇಗೆ ಬಂತು ಗೊತ್ತಾಯ್ತಲ್ಲ, ಮಲ್ಟಿಪ್ಲೈ ಮಾಡಿ 4x 3x ಗೆ. ಮೊನೋಮಿಯಲ್ಸ್ ಮಲ್ಟಿಪ್ಲೈ ಮಾಡೋದು ನೋಡಿದ್ದೇವಲ್ಲ, ನಾವು ಕಲ್ತಿದ್ದೇವೆ. ಸೊ x ಸ್ಕ್ವೇರ್ ಅಂದ್ರೆ 1728 ಡಿವೈಡೆಡ್ ಬೈ 12, ಆಗ 144 ಸ್ಕ್ವೇರ್ ಯೂನಿಟ್ಸ್ ಬಂತು. ಎಕ್ಸ್ ಸ್ಕ್ವೇರ್ ಅಂದ್ರೆ 144. ಎಕ್ಸ್ ಸ್ಕ್ವೇರ್ ಹಿಡ್ಕೊಂಡು ಏನ್ ಮಾಡ್ಲಿಕ್ಕಿಲ್ಲ, ಎಕ್ಸ್ ಅನ್ನು ಹುಡುಕ್ಬೇಕು. ಎಕ್ಸ್ ಅಂದ್ರೆ 12 ಯೂನಿಟ್ಸ್. ಈಗ ಪ್ರತಿ ಸೈಡ್ ಅನ್ನು ಹುಡುಕ್ಬೇಕು. ಎಕ್ಸ್ ಸಿಕ್ಕಿತ್ತು, 4x ಹುಡುಕಿ 48 ಬಂತು, 3x ಹುಡುಕಿ 36 ಬಂತು. ಸೊ ಲೆಂತ್ 48, ಬ್ರೆಡ್ತ್ 36. ಅಷ್ಟು ಕ್ಲಿಯರ್ ಆಯ್ತಾ? ಎಕ್ಸ್ ಹುಡುಕಿ 4x ಮತ್ತೆ 3x ಹುಡುಕಿದಾಗ 4x ಮತ್ತೆ 3x ಸೈಡ್ಸ್ 48 ಮೀಟರ್ 36 ಮೀಟರ್ ಬಂತು. ಈಗ
ಪೆರಿಮೀಟರ್ ಹುಡುಕ್ಬೇಕು. ಲೆಂತ್ ಬಂತು, ಬ್ರೆಡ್ತ್ ಬಂತಲ್ಲ, ಪೆರಿಮೀಟರ್ ಹುಡುಕಿ. 2 times the sum of length plus breadth. ಲೆಂತ್ ಪ್ಲಸ್ ಬ್ರೆಡ್ತ್ ಮಾಡಿ ಫಸ್ಟ್ 48 36 ಆಡ್ ಮಾಡಿ ಆ ಆನ್ಸರಿಗೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ 168 ಮೀಟರ್ ಬಂತು. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು 168 ಮೀಟರ್. ಅವ್ರೇನ್ ಕೇಳಿದ್ದು? ಕಾಸ್ಟ್ ಆಫ್ ಫೆನ್ಸಿಂಗ್, ಬೇಲಿ ಹಾಕ್ಲಿಕ್ಕೆ. ಬೇಲಿ ಹಾಕೋದು ನಾರ್ಮಲಿ ಬಾರ್ಡರ್ ಆದ ಕಾರಣ ನಾವು ಪೆರಿಮೀಟರ್ಗೆ ಬಂದಿದ್ದೇವೆ. ಅದು ಗೊತ್ತುಂಟು ಅಂತ ಎಣಿಸ್ಕೊಂಡಿದ್ದೇನೆ ನಾನು. ಸೊ ಪೆರಿಮೀಟರ್ಗೆ ನಾವು ರೂಪಾಯಿ 2.5 ತರ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ 1 ಮೀಟರ್ಗೆ 2.5 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅದು ಈಗಿನ ಕಾಲದಲ್ಲಿ ಇಲ್ಲ ಅಲ್ವಾ ಅಷ್ಟು ಕಾಸ್ಟ್. ಓಬಿರಾಯನ ಕಾಲದ ಪುಸ್ತಕ ಅದು, ಅದ್ರಲ್ಲಿ ಹಾಗೆ ಇಟ್ಟಿದ್ದಾರೆ ಕಾಣುತ್ತೆ. ಅದು ಕಾಸ್ಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಮಲ್ಟಿಪ್ಲೈ ಮಾಡುವ. ಅದ್ರ ಡೇಟಾ ಈಗ 2.5 ರೂಪಾಯಿಗೆ ಏನು ಸಿಕ್ಕುದಿಲ್ಲ. ಸೊ ಮಲ್ಟಿಪ್ಲೈ ದಟ್ ವಾಟ್ ಎವರ್ ಪೆರಿಮೀಟರ್ ವಿತ್ ₹2.50 ಪರ್ ಮೀಟರ್ ಅಂತ. ಸೊ ಫೆನ್ಸಿನ ಕಾಸ್ಟ್ ಬರ್ತದೆ, ಟೋಟಲ್ ಫೆನ್ಸಿನ ಕಾಸ್ಟ್. ರೆಕ್ಟಾಂಗುಲರ್ ನ ಪಾರ್ಕ್ ಅನ್ನ ಎಲ್ಲಿಯಾದ್ರೂ ಬೇಲಿ ಹಾಕುದಾದ್ರೆ ಖರ್ಚು ಎಷ್ಟು ಅಂತ ಕೇಳಿ, ಅದು ಬಂತಲ್ಲ, ಅದು ಇಷ್ಟು. ಸೊ ಇದನ್ನ ಬರಿಬೇಕು ಸ್ಟೆಪ್ ಬೈ ಸ್ಟೆಪ್, ಇಲ್ಲದ್ರೆ ಅರ್ಥ ಆಗುದಿಲ್ಲ. ಫಿಗರ್ ಬರಿಬೇಕು, ರಫ್ ಫಿಗರ್. ನಾನು ಅಲ್ಲಿ ಹಾಕಿದ್ದೇನಲ್ಲ ಮೇಲೆ ರಫ್ ಫಿಗರ್. ಬ್ರೆಡ್ತಿನ ಮೇಲೆ 3x ಅಂತ ಬರ್ದಿದ್ದೇನೆ, ಲೆಂತಿನ ಮೇಲೆ 4x ಅಂತ ಬರ್ದಿದ್ದೇನೆ. ಯಾಕಂದ್ರೆ ನಾವು ಅದನ್ನ ತಕೊಂಡದ್ದು ಹಾಗೆ. ಇಷ್ಟು ಅಂತ ನಮಗೆ ಮತ್ತೆ ಗೊತ್ತಾದಲ್ಲ ಲೆಕ್ಕ ಮಾಡಿದ್ಮೇಲೆ. ತಕೊಳ್ಳುವಾಗ ಫಸ್ಟ್ 4x ಅದನ್ನ ಬರಿಬೇಕು. ಇದು 6ನೇ ಕ್ವಶನ್. ಫಿಗರ್ ಸರಿಯಾಗಿ ನೋಡಿ. ABCD ಅನ್ನೋದು ಒಂದು ಆಯತ. ದೇರ್ ಇಸ್ ಅ ರೆಕ್ಟಾಂಗಲ್ ಬೈ ನೇಮ್ ABCD. ಇದ್ರಲ್ಲಿ ಅದರ ಮಧ್ಯದಲ್ಲಿ ಅದು ಒಂದು ಅಂಗಳ, ಯಾರ್ಡ್, ರೆಕ್ಟಾಂಗುಲರ್ ಯಾರ್ಡ್ ಅಂತ ಕೊಟ್ಟಿದ್ದಾರೆ, ಫುಲ್ ರೆಕ್ಟಾಂಗಲ್ ಶೇಪ್. ಅದರ 2 ಬದಿಯಲ್ಲಿ 2 ತ್ರಿಭುಜಾಕೃತಿಯಲ್ಲಿ ಹೂಗಳ ಇದು ಉಂಟು, ಫ್ಲವರ್ ಬೆಡ್, ಹೂವಿನ ತೋಟ. ಅದರಲ್ಲಿ ಮಧ್ಯದಲ್ಲಿ ಉಳಿದ ಜಾಗದಲ್ಲಿ ಏನಿಲ್ಲ, ಆ ಟ್ರಯಾಂಗಲ್ ಅಲ್ಲಿ ಮಾತ್ರ ಫ್ಲವರ್ ಬೆಡ್ ಇದೆ. ಸೊ ನಾವೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ರೇಷಿಯೋ ಕೇಳಿದ್ದಾರೆ, ಅನುಪಾತ. ಖಾಲಿ ಇರುವ ಜಾಗಕ್ಕೂ ಸಹ ಅಲ್ಲ, ಫ್ಲವರ್ ಬೆಡ್ಡಿಗೆ ಫುಲ್ ಇದ್ರ ಏನು ರೆಕ್ಟಾಂಗಲ್ ನ ಎಷ್ಟು ಅನುಪಾತ ಇದೆ ಅಂತ, ವಿಸ್ತೀರ್ಣ. ಸೊ ನಾವೇನ್ ಮಾಡ್ಬೇಕೀಗ? ಫಸ್ಟ್ ಓಕೆ, ಸೈಡ್ ಅನ್ನು ಹುಡುಕ್ಬೇಕು. ಆ ಟ್ರಯಾಂಗಲ್ ನ ಸೈಡ್ ಕೊಟ್ಟಿದಾರಲ್ಲ ಅದನ್ನು ಹುಡುಕ್ಬೇಕು. AD DF EC BC ಅದು ಎಲ್ಲವೂ ಈಕ್ವಲ್. ಒಂದು ಸಿಕ್ಕಿದ್ರೆ ಎಲ್ಲವೂ ಈಕ್ವಲ್. ಸೊ AB ನೋಡಿ ಎಷ್ಟಿದೆ? AB is 25 ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಪ್ಯಾರಲಲ್ ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೆಪಿಸಾಯ್ಡಲ್, ತ್ರಾಪಿಜ್ಯದ ಪ್ಯಾರಲಲ್ ಸೈಡ್ಸ್ ನಿಮಗೆ ಗೊತ್ತಾಗ್ತದೆ ಅದನ್ನ ನೋಡಿದ್ರೆ. ಪ್ಯಾರಲಲ್ ಸೈಡ್ಸ್ ಯಾವುದು? AB ಮತ್ತೆ EF. ಸಮಾನಾಂತರವಾಗಿದೆ ಅಲ್ಲ AB ಮತ್ತೆ EF. ಸೊ AB 25, ಉದ್ದ ಇರುವುದು 25 ಅಂತ ಕ್ಲಿಯರ್. ಹಾಗೆ EF 15, ಒಂದು 25 ಅಂತೆ, ಒಂದು 15 ಅಂತ. ಹಾಗಾದ್ರೆ ಅದರಿಂದ ಅದನ್ನ ಎರಡರ ಡಿಫರೆನ್ಸ್ ನೋಡಿದ್ರೆ ನನಗೇನ್ ಸಿಗ್ತದೆ? DF ಮತ್ತೆ EC ಯ ಒಟ್ಟು ಮೊತ್ತ ಸಿಗ್ತದೆ. ಯಾಕಂದ್ರೆ AB ಇಂದ EF ಅನ್ನ ಕಳೆದ್ರೆ ಅದು ಉಳ್ದದ್ದು DF ಮತ್ತೆ EC ಯ ಮೊತ್ತ, ಅದು 10. ಯಾಕಂದ್ರೆ 25 ಇಂದ 15 ಕಳೆದ್ರೆ DF ಮತ್ತೆ EC ಯ ಮೊತ್ತ 10 ಯೂನಿಟ್ ಸಿಗ್ತದೆ, 10 ಮೀಟರ್. ಆದ್ರೆ ಅದು ಎರಡು ಈಕ್ವಲ್ ಆದ ಕಾರಣ DF 5 EC 5. ಯಾಕಂದ್ರೆ ಅದು ಈಕ್ವಲ್ ಸ್ಪ್ರೆಡ್ ಆಗಿದೆ ಅಲ್ವಾ, ಆಚೆಗೆ 5 ಈಚೆಗೆ 5 ಉಂಟು, ಮಧ್ಯದಲ್ಲಿ 10 ಉಂಟು, ಒಟ್ಟಿಗೆ ಅದು ಆಕ್ಚುಲಿ 25 AB. ಸೊ ಈ 5 ಅಂತ ಗೊತ್ತಾದ ಕೂಡಲೇ ಅದರ ಬ್ರೆಡ್ತ್ ಕೂಡ ರೆಕ್ಟಾಂಗಲ್ ಇದ್ದು 5 ಆಯ್ತು. ಯಾಕಂದ್ರೆ ಅದು ಈಕ್ವಲ್ ಅಂತ ಹೇಳಿದ್ದಾರೆ ಅವರು. EC ಗೆ BC ಈಕ್ವಲ್, DF DA ಗೆ ಈಕ್ವಲ್, 4 ಒಂದೇ ತರ ಮೆಜರ್ಮೆಂಟ್, ಎಲ್ಲವೂ 5 ಯೂನಿಟ್ ಬಂತು. ಈಗ ರೆಕ್ಟಾಂಗಲ್ ನ ಏರಿಯಾ ಹುಡುಕಿ. 25 is AB, BC is 5. ರೆಕ್ಟಾಂಗಲ್ ನ ಏರಿಯಾ ಲೆಂತ್ ಇಂಟು ಬ್ರೆಡ್ತ್ 125 ಮೀಟರ್ ಸ್ಕ್ವೇರ್ ಬಂತು. ಹಾಗೆ ಏರಿಯಾ ಆಫ್ 2 ಫ್ಲವರ್ ಬೆಡ್ಸ್, 2 ಹೂದೋಟದ ವಿಸ್ತೀರ್ಣ ಹುಡುಕ್ಬೇಕು ನಾವು. ಒಂದು ತ್ರಿಭುಜದ ವಿಸ್ತೀರ್ಣ ಅರ್ಧ ಪಾದ ಎತ್ತರ, ಹಾಫ್ AD DF. ಒಂದು ತ್ರಿಭುಜ ಅದು ಕಾಂಗ್ರುವೆಂಟ್ ಇನ್ನೊಂದು ತ್ರಿಭುಜ ಕೂಡ. ಅದ ಕಾರಣ ಒಂದರದ್ದು ಹುಡುಕಿದ್ರೆ ಸೀದಾ ಡೈರೆಕ್ಟ್ ಇಂಟು 2 ಮಾಡಿದ್ರೆ ಆಯ್ತು. ಅದಕ್ಕೆ ನಾನು ಅಲ್ಲೇ ಬರ್ದಿದ್ದೇನೆ ಒಟ್ಟಿಗೆ 2 ಇಂಟು ಬ್ರಾಕೆಟ್ ಒಳಗೆ ಹಾಫ್ ಇಂಟು AD ಇಂಟು DF. ಸೊ 2 ಮತ್ತೆ ಹಾಫ್ ಕ್ಯಾನ್ಸಲ್ ಆಗ್ತದೆ, 2 2s.
ಕ್ಯಾನ್ಸಲ್ ಆಗಿ 1 ಮಾತ್ರ ಉಳಿತದೆ. AD ಮತ್ತೆ DF ಮಲ್ಟಿಪ್ಲೈ ಮಾಡಿದಾಗ 5 into 5 ಬರ್ತದೆ 25 ಮೀಟರ್ ಸ್ಕ್ವೇರ್. ಸೊ ಎರಡು ತ್ರಿಭುಜಗಳು ಒಟ್ಟಿಗೆ 25 ಮೀಟರ್ ಸ್ಕ್ವೇರ್ ಇದೆ. ಬೋತ್ ಟ್ರಯಾಂಗಲ್ಸ್ ಹ್ಯಾವ್ ಏರಿಯಾ ಟುಗೆದರ್ಲಿ 25 meter square, whereas the entire rectangle has 125 meter square area. So in this case, if I go to write the ratio, flower bed to the full yard, full angalakku flower bedigu ratio, flower bed first, next full hage keliddaru. What fraction of the yard is occupied by flower bed? ಎಷ್ಟು ಯಾವ ಫ್ರಾಕ್ಷನ್ ಮಾತ್ರ ಅದು ಅಂಗಳದ ಯಾವ ಭಾಗವನ್ನ ಅದು ಆಕ್ರಮಿಸಿದೆ ಫ್ಲವರ್ ಬೆಡ್ ಅಂತ. ಸೊ ಫಸ್ಟ್ ಬರಿಬೇಕು ಫ್ಲವರ್ ಬೆಡ್, ನೆಕ್ಸ್ಟ್ ಅಂಗಳ. ಸೊ 25 ಮೀಟರ್ ಸ್ಕ್ವೇರ್ ಬೈ 125 ಮೀಟರ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು, ಸಂಕ್ಷಿಪ್ತ ರೂಪ 1/5. ಸೊ ಫ್ರಾಕ್ಷನ್ ಇಸ್ 1/5. Am I clear? Okay, that is the answer. ಕ್ವಶನ್ 7 ಇದು ವೆರಿ ಸಿಂಪಲ್. ನಾನು ಎಕ್ಸ್ಪ್ಲೈನ್ ಹೆಚ್ಚು ಮಾಡುದಿಲ್ಲ, ಹೇಗೆ ಮಾಡಿದ್ದೇನೆ ಅಂತ ಮಾತ್ರ ಹೇಳು. ಒಂದು ರಾಂಬಸ್ ಕೊಟ್ಟಿದ್ದಾರೆ, ಒಂದು ಆಂಗಲ್ ಕೊಟ್ಟಿದ್ದಾರೆ, ಉಳಿದದೆಲ್ಲ ಹುಡುಕ್ಲಿಕ್ಕೆ ಹೇಳಿದ್ದಾರೆ. ರಾಂಬಸ್ ಅಂದ್ರೆ ಪ್ಯಾರಲಲೋಗ್ರಾಮ್, ನೆನ್ಪಿಟ್ಕೊಳ್ಳಿ. ಒನ್ ರಾಂಬಸ್ ಈಸ್ ಆಲ್ಸೋ ಎ ಪ್ಯಾರಲಲೋಗ್ರಾಮ್. ಇದರಲ್ಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಕಲ್ತಿದ್ದೇವೆ ನಾವು. ಸೊ ಒಂದು ಆಂಗಲ್ ಕೊಟ್ಟಿದ್ದಾರೆ, ಸಿ ಅಂದ್ರೆ 70 ಡಿಗ್ರಿ. ನಾನು ಡ್ರಾನೇ ಮಾಡಲಿಲ್ಲ, ಪಿಕ್ಚರ್ ಡ್ರಾ ಮಾಡಲಿಲ್ಲ. ಹೌ ಡಿಡ್ ಐ ಕಮ್ ಟು ನೋ ದಟ್ ಆಂಗಲ್ ಎ ಈಸ್ 70 ಡಿಗ್ರಿ? ಆಪೋಸಿಟ್ ಆಂಗಲ್ ಯಾವುದು ಅಂತ ಹೆಸರು ನೋಡಿ ಹೇಳಲಿಕ್ಕೆ ಆಗ್ತದೆ ಮಕ್ಕಳೇ. ಎ ಮತ್ತೆ ಸಿ ಆಪೋಸಿಟ್, ABCD ಅಂತ ಹೆಸರು ಕೊಟ್ಟಾಗ ಆಂಗಲ್ ಎ ಮತ್ತೆ ಆಂಗಲ್ ಸಿ ಆಪೋಸಿಟ್, ಆಂಗಲ್ ಬಿ ಮತ್ತೆ ಆಂಗಲ್ ಡಿ ಆಪೋಸಿಟ್. ಒಂದು ಲೆಟರ್ ಬಿಟ್ಟು ಇನ್ನು ಮುಂದಿನ ಲೆಟರ್ಗೆ ಹೋದ ಕೂಡಲೇ, ಜಂಪ್ ಆದ ಕೂಡಲೇ ಒಂದು ಲೆಟರ್, ಆಗ ಸಿಕ್ಕುದು ಆಪೋಸಿಟ್ ಆಂಗಲ್ಸ್, ವರ್ಟಿಸಸ್ ಆಪೋಸಿಟ್ ಅದು. ಸೊ ಸಿ ಮತ್ತೆ ಎ 70 ಡಿಗ್ರಿ. ಹಾಗೆ ಮತ್ತೆರಡು ಆಂಗಲ್ ಅದೆರಡು ಈಕ್ವಲ್ ಅಲ್ವಾ? ಸೊ ಎಡ್ಜಸೆಂಟ್ ಆಂಗಲ್ಸ್ 180 ಅಂತ ಕಲ್ತಿದ್ದೇವೆ ನಾವು ಅಲ್ವಾ? ಒಂದು ಬಾಹುವಿನ ಮೇಲೆ ಆ ತುದಿಯಲ್ಲೊಂದು ಈ ತುದಿಯಲ್ಲೊಂದು ಇರುವ ಆಂಗಲ್ಸ್, ಕೋನಗಳು ಒಟ್ಟಿಗೆ 180 ಸಂಪೂರಕ ಅಂತ ಹೇಳ್ತೇವೆ ನಾವು. ಸೊ ಅದು 110 ಮತ್ತೆ 70. ಸೊ ಒಂದು 70 ಇನ್ನೊಂದು 70 ವಿರುದ್ಧ ಕೋನಗಳು, ಇನ್ನೊಂದು 110 ಯಾಕಂದ್ರೆ ಅದು ಎಡ್ಜಸೆಂಟ್ ಆಂಗಲ್ಸ್. ಆ 110ಕ್ಕೆ ವಿರುದ್ಧ ಬದಿಯಲ್ಲಿರುವುದು 110. ಸೊ ಎರಡು 110, ಎರಡು 70. ಅದು ಹಾಗೆ ಪ್ಯಾರಲಲೋಗ್ರಾಮ್ ನಾವು ನೋಡಿದ್ದೇವೆ 2-3 ಕ್ವಶನ್, ಅದೇ ತರ ಮಾಡಿದ್ದು ಸರ್. ರಾಂಬಸ್ ಆಲ್ಸೋ ಪ್ಯಾರಲಲೋಗ್ರಾಮ್ ಅನ್ನೋದು ನೆನ್ಪಿಟ್ಕೊಳ್ಳಿ. 8th ಕ್ವಶನ್ ಇಸ್ ಹಿಯರ್. ಪುನಃ ರಾಂಬಸ್ಗೆ ರಿಲೇಟೆಡ್. ರಾಂಬಸ್ ಇದು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್. ವಾಟ್ ಈಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಎ ರಾಂಬಸ್? ಇಟ್ಸ್ ಸೈಡ್ಸ್ ಆರ್ ಈಕ್ವಲ್. 4 sides ಈಕ್ವಲ್. ಆಪೋಸಿಟ್ ಸೈಡ್ಸ್ ಮಾತ್ರ ಅಲ್ಲ, ಎಲ್ಲ 4 sides ಈಕ್ವಲ್, ನೆನ್ಪಿಟ್ಕೊಳ್ಳಿ. ಸೊ PQRS ಅಂತ ರಾಂಬಸ್ ಇದ್ರೆ PQ, QR, RS, PS ಇದೆಲ್ಲ ಸೈಡ್ಸ್. ಒಂದು ವರ್ಟೆಕ್ಸ್ ಇಂದ ಒಂದು ವರ್ಟೆಕ್ಸ್ ಗೆ ಜಂಪ್ ಮಾಡಿದ್ರೆ PQRS ಅಲ್ಲಿ Q1 ಬಿಟ್ಟು PR ಅಂತ ಓದಿದ್ರೆ ಅದು ಡಯಾಗನಲ್, ಸೈಡ್ ಅಲ್ಲ. ಹಾಗೆ QS ಕೂಡ ಡಯಾಗನಲ್. ಇಲ್ಲಿ ಡಯಾಗನಲ್ ಬಗ್ಗೆ ಮಾತಾಡ್ಲಿಲ್ಲ ಅವರು. PQ, QR ಎಲ್ಲ ಸೈಡ್ಸೇ ಕೊಟ್ಟಿದ್ದಾರೆ. ಸೊ ಎರಡು ಸೈಡ್ಸ್ಗೆ ಇಕ್ವೇಶನ್ ನಾವು ಮಾಡಬಹುದು. PQ ಅಂದ್ರೆ 3x - 7, QR ಅಂದ್ರೆ x + 3. ಸೊ ಇಲ್ಲಿ ಒಂದನ್ನೊಂದು ಇಕ್ವೇಟ್ ಮಾಡಿ, PQಗೆ QR ಅನ್ನ ಇಕ್ವೇಟ್ ಮಾಡಿ, ಯಾಕಂದ್ರೆ ಸೈಡ್ಸ್ ಈಕ್ವಲ್ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅಂದ್ರೆ 3x - 7 ಮತ್ತೆ x + 3 ಎರಡು ಒಂದೇ, ಈಕ್ವಲ್ ಸೈನ್ ಮಧ್ಯದಲ್ಲಿ ಹಾಕಿ, ಆಗ ನಿಮಗೆ ಇಕ್ವೇಶನ್ ಬಂತು. ಆಮೇಲೆ ಟ್ರಾನ್ಸ್ಪೋಸ್ ಮಾಡಿ, ಸಮೀಕರಣದ ಆಚೆ ಬದಿಯಿಂದ ಈಚೆ ಬದಿಗೆ ಒಂದು ಬೀಜೋಕ್ತಿಯನ್ನ ಶಿಫ್ಟ್ ಮಾಡುವಾಗ ಅದರ ಸೈನ್ ಚೇಂಜ್ ಆಗ್ತದೆ, ನಾವು ಕಲ್ತ್ಕೊಂಡಿದ್ದೇವಲ್ಲ. ಸೊ 3x ಅಲ್ಲೇ ಇಟ್ಟೆ, ಆಚೆಯಿಂದ x ತಂದೆ ಬಲಬದಿಯಿಂದ, -x ಆಯ್ತು. ಹಾಗೆ 3x - x = 3 + 7, ಬಿಕಾಸ್ -7 LHS ಅಲ್ಲಿತ್ತು, RHS ಗೆ ಹೋಗಿ +7 ಆಯ್ತು. ಸೊ 2x ಅಂದ್ರೆ 10, x ಅಂದ್ರೆ 5. ಸೊ 2x is 10, x is 5. ಸೊ ಇಷ್ಟು x ಹುಡುಕಿ ಸುಮ್ಮನೆ ಕುತ್ಕೊಳ್ಳಿಕ್ಕಿಲ್ಲ. ವಿ ಹ್ಯಾವ್ ಟು ಫೈಂಡ್ ದ ಸೈಡ್ಸ್. x 5 ಆದ್ರೆ
ಪಿ ಕ್ಯೂ ಅನ್ನೋದು ಎಷ್ಟಾಗ್ತದೆ, ಕ್ಯೂ ಆರ್ ಅನ್ನೋದು ಎಷ್ಟಾಗ್ತದೆ, ಯಾವ್ದು ಸುಲಭವೋ ಅದನ್ನು ಫೈಂಡ್ ಔಟ್ ಮಾಡಿ. ಕ್ಯೂ ಆರ್ ಸುಲಭ ಉಂಟು ನೋಡಿ, x+3, 5+3, x ಅಂದ್ರೆ 5, 5+3 8 ಬಂತು. ಈಗ ನಮಗೆ ಲಾಜಿಕಲ್ಲಿ ಗೊತ್ತಾಗ್ತದೆ ಸೈಡ್ 8 ಅಂತ. ಸೈಡ್ 8 ಆದ್ರೆ ಪಿ ಕ್ಯೂ ಸಹ ಅಷ್ಟೇ ಬರ್ಬೇಕು. ನೋಡುವ ಬೇಕಾದ್ರೆ ಪಿ ಕ್ಯೂಗೆ ಹಾಕಿ ನೋಡಿ, ನಾನು ಹಾಕಿದ್ದೇನೆ. 3 into x minus 7, 3 into 5 is 15, 15 minus 7 ಅಂದ್ರೆ 8. ಪಿ ಕ್ಯೂ ಅಂದ್ರೆ 8 ಯೂನಿಟ್ಸ್, ಕ್ಯೂ ಆರ್ ಅಂದ್ರೆ 8 ಯೂನಿಟ್ಸ್. ಸೊ ಎಲ್ಲ 8 ಯೂನಿಟ್ಸ್ ಬರ್ತದೆ ಪ್ರತಿಯೊಂದು ಸೈಡ್ ಕೂಡ. ಹಾಗಾದ್ರೆ ಪಿ ಎಸ್ ಕೂಡ 8 ಯೂನಿಟ್ಸ್. ಅವ್ರು ಕೇಳಿದ್ದು ಪಿ ಎಸ್ ಸೈಡ್, ಕೂಡ್ಲೆ ಬರೀರಿ ಅದು ಸಹ 8 ಯೂನಿಟ್ಸ್. ಅದು ಅನ್ನೋನ್ ಕೊಟ್ಟಿರುವಾಗ ಕ್ವಶನ್ ಅಲ್ಲಿ ಅನ್ನೋನ್ ಇತ್ತು, ಈಗ ನಮಗೆ ಗೊತ್ತಾಯ್ತು ಅನ್ನೋನ್ ಪಿ ಎಸ್ ಈಸ್ ಆಲ್ಸೋ ಹ್ಯಾವಿಂಗ್ ಸೇಮ್ ಲೆಂತ್ 8 ಯೂನಿಟ್ಸ್ ಅಂತ. ನಂಗೆ ಜಾಗ ಇರ್ಲಿಲ್ಲ ಅಲ್ಲಿ, ಫುಲ್ ಬರಲಿಲ್ಲ ನಾನು. ಪಿ ಎಸ್ ದೇರ್ ಫೋರ್ ಪಿ ಎಸ್ ಇಸ್ ಆಲ್ಸೋ 8 ಯೂನಿಟ್ಸ್ ಅಂತ ಬರೀಬೇಕು. 9th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 2 ಸ್ಕ್ವೇರ್ ಕೊಟ್ಟಿದ್ದಾರೆ, ಒಂದು ಸ್ಕ್ವೇರ್ ದೊಡ್ಡದು ಒಂದು ಚಿಕ್ಕದು. ದ ಸೈಡ್ ಆಫ್ ಎ ಸ್ಕ್ವೇರ್ ಎ ಬಿ ಸಿ ಡಿ ಇಸ್ 5 ಸೆಂಟಿಮೀಟರ್. ಸೊ ಸಣ್ಣ ಸ್ಕ್ವೇರ್ ಎ ಬಿ ಸಿ ಡಿ 5 ಸೆಂಟಿಮೀಟರ್. ಅಂಡ್ ಅನದರ್ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್ ಹ್ಯಾಸ್ ಪೆರಿಮೀಟರ್ 40. ಸೈಡ್ ಕೊಡ್ಲಿಲ್ಲ ಅವರು, ಪೆರಿಮೀಟರ್ 40 ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದ್ರೆ ಸುತ್ತಳತೆ 40 ಕೊಟ್ಟ ಕೂಡಲೇ ಸ್ಕ್ವೇರ್ ಅಂತ ಹೇಳಿದ್ದಾರೆ, ಚೌಕ. ಡಿವೈಡ್ ಮಾಡಿ 4ರಿಂದ 10 ಸೆಂಟಿಮೀಟರ್ ಆಯ್ತದ್ರ ಸೈಡ್. ಸೊ ಯಾವ್ದು ದೊಡ್ಡದು ನಾವೇ ಡಿಸೈಡ್ ಮಾಡ್ಬೋದು. ಪಿ ಕ್ಯೂ ಆರ್ ಎಸ್ ದೊಡ್ಡದು, ಅದ್ರದ್ದು ಸೈಡ್ 10, ಎ ಬಿ ಸಿ ಡಿ ಇದು 5, ಡಬಲ್ ಅಲ್ವಾ, ಸೈಡ್ ಡಬಲ್. ಎ ಬಿ ಸಿ ಡಿಗಿಂತ ಪಿ ಕ್ಯೂ ಆರ್ ಎಸ್ ನ ಸೈಡ್ ದೊಡ್ಡದು, ಡಬಲ್. ಈಗ ಎರಡೂ ಚೌಕದ್ದು ವಿಸ್ತೀರ್ಣ ಮತ್ತೆ ಪೆರಿಮೀಟರ್ ಎರಡು ರೆಡಿ ಇಟ್ಕೊಳ್ಳಿ. ಈಗ ಪಿ ಕ್ಯೂ ಆರ್ ಎಸ್ ತಗೊಳ್ಳುವ. ಅದರ ಪೆರಿಮೀಟರ್ 40 ಅವರೇ ಕೊಟ್ಟಿದ್ದಾರೆ, ಸೈಡ್ ನಾವು ಹುಡುಕಿದೆವು 10, ವಿಸ್ತೀರ್ಣ ಹುಡುಕಿ ಏರಿಯಾ ಎಸ್ ಸ್ಕ್ವೇರ್ 10 into 10, 100 ಸ್ಕ್ವೇರ್ ಸೆಂಟಿಮೀಟರ್. ಈಗ ಎ ಬಿ ಸಿ ಡಿ ಇದು ಪುನಃ ನಾನು ಕಪ್ಪಲ್ಲಿ ಬರೆದಿದ್ದೇನೆ, ಐ ಹ್ಯಾವ್ ರಿಟರ್ನ್ ಇಟ್ ಇನ್ ಬ್ಲಾಕ್. ಸೊ ಅದರ ಸೈಡ್ 5 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಪೆರಿಮೀಟರ್ ಫೈಂಡ್ ಔಟ್ ಮಾಡಿ, 4 into ಸೈಡ್, 4 5s, ಸೊ 20 ಸೆಂಟಿಮೀಟರ್ ಬಂತು ಪೆರಿಮೀಟರ್. ಏರಿಯಾ 5 5s, ಸೈಡ್ ಇಂಟು ಸೈಡ್ 25 ಬಂತು. ಈಗ ಇದು ಇಷ್ಟು ವ್ಯಾಲ್ಯೂಸ್ ರೆಡಿ ಉಂಟಲ್ಲ, ಪೆರಿಮೀಟರ್ ಮತ್ತೆ ಏರಿಯಾ ಎರಡರದ್ದು ಸಹ ರೇಷಿಯೋ ಬರೀ. ರೇಷಿಯೋ ಆಫ್ ಪೆರಿಮೀಟರ್ ಆಫ್ ಎ ಬಿ ಸಿ ಡಿ ಟು ಪೆರಿಮೀಟರ್ ಆಫ್ ಪಿ ಕ್ಯೂ ಆರ್ ಎಸ್. ಪೆರಿಮೀಟರ್ ಎ ಬಿ ಸಿ ಡಿ 20, ಪೆರಿಮೀಟರ್ ಪಿ ಕ್ಯೂ ಆರ್ ಎಸ್ 40 ಅವ್ರು ಕೊಟ್ಟಿದ್ದಾರೆ. 20:40 is equal to 1:2. ರೈಟ್? ಎಸ್, ಆನ್ಸರ್ ಅದೇ, ಒಂದು ರೇಷಿಯೋ. ಇನ್ನೊಂದು ರೇಷಿಯೋ ಏರಿಯಾದು ಕೇಳಿದ್ದಾರೆ. ರೇಷಿಯೋ ಆಫ್ ಏರಿಯಾ ಆಫ್ ಎ ಬಿ ಸಿ ಡಿ ಉಲ್ಟಾ ಮಾಡ್ಲಿಕ್ಕಿಲ್ಲ. ರೇಷಿಯೋದಲ್ಲಿ ಫಸ್ಟ್ ಎ ಬಿ ಸಿ ಡಿ ಕೇಳಿದ್ರೆ ಫಸ್ಟ್ ಅದೇ ಬರೀಬೇಕು. ಯಾಕಂದ್ರೆ 1:2, 2:1 ಎಲ್ಲ ಒಂದೇ ತರ ಆಗುದಿಲ್ಲ, ಅದು ಬೇರೆ. ಸೊ ಏರಿಯಾಸ್ ಆಫ್ ಎ ಬಿ ಸಿ ಡಿ ಹುಡುಕುವಾಗ ಎ ಬಿ ಸಿ ಡಿ ಏರಿಯಾ 25 ಬಂದದ್ದು ನಮಗೆ, ಅದನ್ನ 25 ಫಸ್ಟ್ ಬರೀರಿ. ಪಿ ಕ್ಯೂ ಆರ್ ಎಸ್ ನ ಏರಿಯಾ 100 ಬಂದದ್ದು, ಅದನ್ನ ನೆಕ್ಸ್ಟ್ ಬರೀರಿ 100. ಈಗ 1:4 ಬರ್ತದೆ. ಯಾಕಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು ರೇಷಿಯೋವನ್ನು ಯಾವಾಗ್ಲೂ, ಕ್ಯಾನ್ಸಲ್ ಮಾಡಿ. ಸೊ 1:4 is the answer. Moving on to the last question. How this figure is a trapezium ಅಂತ ಕೇಳಿದ್ದಾರೆ. You can see there are two angles marked. ಎರಡು ಆಂಗಲ್ ಕೊಟ್ಟಿದ್ದಾರೆ, ಒಂದು 100 ಒಂದು 80, m 100 ಅಂತೆ, l 80 ಅಂತ. ಈಗ ಟ್ರೆಪೀಸಿಯಂ ಅಂತ ಕೇಳಿದ್ದಾರೆ. ವಿಚ್ ಆರ್ ದ ಸೈಡ್ಸ್ ಪ್ಯಾರಲಲ್ ಅಂತ ಕೇಳಿದ್ದಾರೆ. ನಾವು ಕಲಿತ ಪ್ರಕಾರ ಟ್ರೆಪೀಸಿಯಂ ಅಲ್ಲಿ ಒಂದು ಜೊತೆ ಮಾತ್ರ ಪ್ಯಾರಲಲ್ ಸೈಡ್ಸ್. ದೇರ್ ಇಸ್ ಓನ್ಲಿ ಒನ್ ಸೆಟ್ ಆಫ್ ಆಪೋಸಿಟ್ ಪ್ಯಾರಲಲ್ ಸೈಡ್ಸ್. ಸೊ ಇಲ್ಲಿ ಯಾವುದು ಪ್ಯಾರಲಲ್ ಸೈಡ್ ಆಗಿರ್ತದೋ ನಮಗೆ ಫಸ್ಟ್ ಪ್ರಚ್ಛೇದಕ ಯಾವುದು, ಪ್ರಚ್ಛೇದಕದ ಒಂದೇ ಬದಿಯಲ್ಲಿರುವಂತಹ ಕೋನಗಳು 180 ಆಗ್ಬೇಕು. ಆಗ ಉಳ್ದದನ್ನ ಎರಡನ್ನ ನಾವು ಪ್ಯಾರಲಲ್ ಅಂತ ತಕೊಳ್ಬಹುದು. ಸೊ ಈಗ ಕೊಟ್ಟದ್ದು ML ಅಲ್ವಾ. ಸೊ ಇಲ್ಲಿ ML 100 ಮತ್ತೆ 80 ಕೊಟ್ಟಿದ್ದಾರೆ, ಅದೇ ನಮಗೆ ಬೇಕಲ್ವಾ, 180 ಬೇಕು. ಕೋ ಇಂಟೀರಿಯರ್ ಆಂಗಲ್ಸ್, ವಿಚ್ ಆರ್ ದ ಕೋ ಇಂಟೀರಿಯರ್ ಆಂಗಲ್ಸ್ M and L. ಅದು ಆಲ್ರೆಡಿ 180 ಬಂತು ನಮಗೆ ಆಡ್ ಮಾಡುವಾಗ. ಹಾಗಾದ್ರೆ ML ಟ್ರಾನ್ಸ್ವರ್ಸಲ್, ಯಾಕಂದ್ರೆ ಆಂಗಲ್ M ಮತ್ತೆ ಆಂಗಲ್ L ಕೋ ಇಂಟೀರಿಯರ್ ಆಂಗಲ್ಸ್. ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟರಿ.
ಹಾಗಾದ್ರೆ ಯಾವುದು ಪ್ಯಾರಲಲ್ ಎಡ್ಜ್? ML ಮತ್ತೆ ML ಟ್ರಾನ್ಸ್ವರ್ಸಲ್ ಆದಾಗ ಪ್ಯಾರಲಲ್ ಎಡ್ಜ್ NM ಮತ್ತೆ KL. ಮೇಲಿದ್ದು ಲೈನ್ NM ಮತ್ತೆ KL, ಅದು ಎರಡು ಪ್ಯಾರಲಲ್. ಚಿತ್ರ ನೋಡಿ ಹೇಳಲಿಕ್ಕೆ ಹೋಗ್ಬಾರ್ದು ಇದನ್ನ, ಯಾಕಂದ್ರೆ ಅಲ್ಲಿ 100 ಕೊಟ್ಟು 80 ಕೊಡ್ಬೇಕಂತಿಲ್ಲ. 70 ಕೊಟ್ರೆ ಅದು ಹೋಯ್ತು, ಅದು ಪ್ಯಾರಲಲ್ ಅಲ್ಲ. ಅಥವಾ ಇನ್ಯಾವುದು ಬೇರೆ ಏನಾದ್ರು ಪ್ಯಾರಲಲ್ ಉಂಟಾ ಅಂತ ಹುಡುಕ್ಬೇಕು, ಯಾವ್ದಾದ್ರು ಟ್ರಾನ್ಸ್ವರ್ಸಲ್ ಆಗುತ್ತಾ ಅಂತ, 180ಕ್ಕೆ ಆಡ್ ಆಗ್ಲಿಕ್ಕೆ ಆಗುತ್ತಾ ಅಂತ. ಈಗ ಇದೇ ಫಿಗರ್ ಅಲ್ಲಿ ಆಂಗಲ್ N ಮತ್ತೆ ಆಂಗಲ್ K ಕೂಡ 180 ಡಿಗ್ರಿಗೆ ಆಡ್ ಆಗ್ತದೆ. ಇಲ್ಲದಿದ್ರೆ ಅದು NM ಪ್ಯಾರಲಲ್ ಆಗುದಿಲ್ಲ KL. NK ಕೂಡ ಟ್ರಾನ್ಸ್ವರ್ಸಲ್. NM is parallel to KL. ML is transversal. Therefore, angle M and angle L together 180 degree. ಹಾಗೇನೆ ಆಂಗಲ್ N ಮತ್ತೆ ಆಂಗಲ್ N ಮತ್ತೆ K ಇದು 180 ಡಿಗ್ರಿ. NK ಕೂಡ ಪ್ರಚ್ಛೇದಕವೇ. ದಟ್ ಆಲ್ಸೋ ಇಸ್ ಟ್ರಾನ್ಸ್ವರ್ಸಲ್. NM KL ಪ್ಯಾರಲಲ್. ನೆನ್ಪಿಟ್ಕೊಳ್ಳಿ, ಅದನ್ನು ಹುಡುಕುದು ಹೇಗೆ ಅಂತ ನೋಡ್ಬೇಕು ನೀವು, ಆಗ ಅದು ಕ್ಲಾರಿಟಿ ಸಿಗ್ತದೆ. ಓಕೆ, ಈ PPT ಅಥವಾ ಈ ವಿಡಿಯೋವನ್ನ ಇಲ್ಲೇ ಎಂಡ್ ಮಾಡ್ತೇನೆ ನಾನು. ಸೊ ಇಷ್ಟನ್ನ ಬರ್ದು ಕಲೀರಿ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಹೆಚ್ಚಿನ ಕ್ವಶನ್ಸೇ ಇರುವುದು ಇದರಲ್ಲಿ. ಯಾವ್ದು ಅರ್ಥ ಆಗ್ಲಿಲ್ಲ ಅದನ್ನ ನೋಡುವ. ಅದು ಅಂದ್ರೆ ಪುನಃ ಟೆಕ್ಸ್ಟ್ ಬುಕ್ ನೋಡಿ, ಪುನಃ ವಿಡಿಯೋ ನೋಡಿ, ಬೇಕಾದ್ರೆ ನನ್ನನ್ನು ಪುನಃ ಕೇಳಿ, ಎಕ್ಸ್ಪ್ಲೇನ್ ಮಾಡುವ. ಆಯ್ತಾ?